ಕನ್ನಡ ಸಾಹಿತ್ಯ ವಿಹಾರ. ಕೆ. ಎ. ಎಸ್. ಐ. ಎ. ಎಸ್. ನೆಟ್, ಸೆಟ್, ಸಿ. ಇ. ಟಿ. ಪದವಿ, ಸ್ನಾತಕೋತ್ತರ ಹಾಗೂ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕೈಪಿಡಿ. ಅಧ್ಯಾಯ 1. ಕನ್ನಡ ಭಾಷೆಯು ದ್ರಾವಿಡ ಭಾಷಾ ಕುಟುಂಬಕ್ಕೆ ಸೇರಿದ ಅತ್ಯಂತ ಪ್ರಾಚೀನ ಮತ್ತು ಶ್ರೀಮಂತ ಭಾಷೆಗಳಲ್ಲಿ ಒಂದಾಗಿದೆ. ಸುಮಾರು 2500 ವರ್ಷಗಳಿಗೂ ಹೆಚ್ಚಿನ ಇತಿಹಾಸವನ್ನು ಹೊಂದಿರುವ ಕನ್ನಡ, ಶಾಸ್ತ್ರೀಯ ಭಾಷೆಯ ಮಾನ್ಯತೆಯನ್ನು ಪಡೆದಿದೆ. ಕನ್ನಡದ ಭಾಷಾ ಚರಿತ್ರೆಯನ್ನು ಮುಖ್ಯವಾಗಿ 4 ಹಂತಗಳಲ್ಲಿ ವಿಂಗಡಿಸಬಹುದು. 1. ಪೂರ್ವ ಹಳೆಗನ್ನಡ ಕ್ರಿ. ಪೂ. 2ನೇ ಶತಮಾನದಿಂದ ಕ್ರಿ. ಶ. 9ನೇ ಶತಮಾನದವರೆಗೆ. ಕನ್ನಡದ ಆರಂಭಿಕ ರೂಪವು ಶಾಸನಗಳಲ್ಲಿ ಕಂಡುಬರುತ್ತದೆ. ಹಲ್ಮಿಡಿ ಶಾಸನ, ಕ್ರಿ. ಶ. 450ರ ಸುಮಾರಿನ ಹಲ್ಮಿಡಿ ಶಾಸನವು ಕನ್ನಡದ ದೊರೆತ ಅತ್ಯಂತ ಹಳೆಯ ಶಾಸನಗಳಲ್ಲಿ ಒಂದಾಗಿದೆ. ಅಶೋಕನ ಶಾಸನ. ಇದಕ್ಕೂ ಮುನ್ನ ಅಶೋಕನ ಶಾಸನಗಳಲ್ಲಿ ಬ್ರಹ್ಮಗಿರಿ ಕಂಡುಬರುವ ಕೆಲವು ಹೆಸರುಗಳು ಕನ್ನಡದ ಪ್ರಾಚೀನತೆಯನ್ನು ಸೂಚಿಸುತ್ತವೆ. ಕವಿರಾಜಮಾರ್ಗ. 9ನೇ ಶತಮಾನದ ಕವಿರಾಜಮಾರ್ಗ ಗ್ರಂಥವು ಅಂದಿನ ಕಾಲಕ್ಕೆ ಕನ್ನಡವು ಕಾವ್ಯ ಭಾಷೆಯಾಗಿ ಎಷ್ಟು ಪ್ರಬುದ್ಧವಾಗಿತ್ತು ಎಂಬುದನ್ನು ತಿಳಿಸುತ್ತದೆ. 2. ಹಳೆಗನ್ನಡ ಕ್ರಿ. ಶ. 9ನೇ ಶತಮಾನದಿಂದ 12ನೇ ಶತಮಾನದವರೆಗೆ. ಈ ಕಾಲದಲ್ಲಿ ಕನ್ನಡ ಸಾಹಿತ್ಯವು ಪಂಪ, ರನ್ನ, ಪೊನ್ನ ಎಂಬ ಕವಿರತ್ನತ್ರಯ ರ ಆಶ್ರಯದಲ್ಲಿ ಸುವರ್ಣಯುಗವನ್ನು ಕಂಡಿತು. ಈ ಅವಧಿಯಲ್ಲಿ ಚಂಪೂ ಕಾವ್ಯಗಳ ಗದ್ಯ ಮತ್ತು ಪದ್ಯಗಳ ಮಿಶ್ರಣ ರಚನೆಯು ಹೆಚ್ಚಾಗಿತ್ತು. ರಾಜಾಶ್ರಯದಲ್ಲಿ ಸಾಹಿತ್ಯವು ಬೆಳೆಯಿತು ಮತ್ತು ಸಂಸ್ಕೃತ ಪದಗಳ ಪ್ರಭಾವ ಹೆಚ್ಚಾಗಿದ್ದರೂ ಕನ್ನಡದ ಸ್ವಂತಿಕೆ ಎದ್ದು ಕಾಣುತ್ತಿತ್ತು. 3. ನಡುಗನ್ನಡ ಕ್ರಿ. ಶ. 12ನೇ ಶತಮಾನದಿಂದ 19ನೇ ಶತಮಾನದವರೆಗೆ. 12ನೇ ಶತಮಾನದ ಶರಣರ ವಚನ ಸಾಹಿತ್ಯವು ಕನ್ನಡ ಭಾಷೆಯ ಇತಿಹಾಸದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡಿತು. ವಚನ ಸಾಹಿತ್ಯ, ಬಸವಣ್ಣ, ಅಕ್ಕಮಹಾದೇವಿ ಮುಂತಾದವರು ಸಂಸ್ಕೃತದ ಪಂಡಿತರ ಭಾಷೆಯನ್ನು ಬದಿಗಿಟ್ಟು ಜನಸಾಮಾನ್ಯರ ಆಡುಭಾಷೆಯಲ್ಲಿ ಸಾಹಿತ್ಯವನ್ನು ಸೃಷ್ಟಿಸಿದರು. ದಾಸ ಸಾಹಿತ್ಯ. ಪುರಂದರದಾಸರು, ಕನಕದಾಸರು ಭಕ್ತಿ ಪ್ರಧಾನವಾದ ಕೀರ್ತನೆಗಳ ಮೂಲಕ ಕನ್ನಡವನ್ನು ಜನಸಾಮಾನ್ಯರಿಗೆ ಮತ್ತಷ್ಟು ಹತ್ತಿರಗೊಳಿಸಿದರು. ಈ ಅವಧಿಯಲ್ಲಿಯೇ ಕುಮಾರವ್ಯಾಸನ ಕರ್ನಾಟ ಭಾರತ ಕಥಾಮಂಜರಿ, ಗದಗಿನ ಭಾರತ ಕನ್ನಡದ ಭವ್ಯತೆಯನ್ನು ಹೆಚ್ಚಿಸಿತು. 4. ಹೊಸಗನ್ನಡ ಕ್ರಿ. ಶ. 19ನೇ ಶತಮಾನದಿಂದ ಇಲ್ಲಿಯವರೆಗೆ. ಆಧುನಿಕ ಕನ್ನಡವು ಮುದ್ರಣಯಂತ್ರದ ಆಗಮನ, ಇಂಗ್ಲಿಷ್ ಶಿಕ್ಷಣ ಮತ್ತು ಸ್ವಾತಂತ್ರ್ಯ ಚಳವಳಿಯ ಪ್ರಭಾವದಿಂದ ರೂಪುಗೊಂಡಿತು. ನವೋದಯ. ಬಿ. ಎಂ. ಶ್ರೀಕಂಠಯ್ಯನವರ ನೇತೃತ್ವದಲ್ಲಿ ಕನ್ನಡ ಸಾಹಿತ್ಯವು ಹೊಸ ತಿರುವನ್ನು ಪಡೆಯಿತು. ಕುವೆಂಪು, ಬೇಂದ್ರೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಶಿವರಾಮ ಕಾರಂತ ಮುಂತಾದವರ ಕೊಡುಗೆಯಿಂದ ಕನ್ನಡ ಸಾಹಿತ್ಯ ಜಾಗತಿಕ ಮಟ್ಟವನ್ನು ತಲುಪಿತು. ಜ್ಞಾನಪೀಠ ಪ್ರಶಸ್ತಿ. ಕನ್ನಡ ಭಾಷೆಗೆ ಭಾರತದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿಯಾದ ಜ್ಞಾನಪೀಠ ಪ್ರಶಸ್ತಿ ಅತಿ ಹೆಚ್ಚು ಬಾರಿ 8 ಬಾರಿ ಲಭಿಸಿದೆ ಎಂಬುದು ಈ ಭಾಷೆಯ ಸಾಹಿತ್ಯಿಕ ಶ್ರೇಷ್ಠತೆಗೆ ಸಾಕ್ಷಿಯಾಗಿದೆ. ಕನ್ನಡದ ಪ್ರಮುಖ ಲಕ್ಷಣಗಳು. ಲಿಪಿ. ಕನ್ನಡ ಲಿಪಿಯು ಬ್ರಾಹ್ಮಿ ಲಿಪಿಯಿಂದ ವಿಕಸನಗೊಂಡಿದೆ. ಇದು ತನ್ನದೇ ಆದ ವೈಜ್ಞಾನಿಕ ಮತ್ತು ಸ್ಪಷ್ಟವಾದ ಲಿಪಿ ವ್ಯವಸ್ಥೆಯನ್ನು ಹೊಂದಿದೆ. ವ್ಯಾಕರಣ. ಕೇಶಿರಾಜನ ಶಬ್ದಮಣಿದರ್ಪಣ ಕನ್ನಡದ ವ್ಯಾಕರಣದ ಅತ್ಯಂತ ಮುಖ್ಯವಾದ ಗ್ರಂಥವಾಗಿದೆ. ಸ್ಥಾನಮಾನ. 2008ರಲ್ಲಿ ಕನ್ನಡಕ್ಕೆ ಭಾರತ ಸರ್ಕಾರವು ಶಾಸ್ತ್ರೀಯ ಭಾಷೆ, ಕ್ಲಾಸಿಕಲ್ ಲ್ಯಾಂಗ್ವೇಜ್ ಎಂಬ ಗೌರವವನ್ನು ನೀಡಿತು. ಕನ್ನಡ ಭಾಷೆಯು ಕೇವಲ ಒಂದು ಸಂವಹನ ಮಾಧ್ಯಮವಲ್ಲ, ಅದು ಕರ್ನಾಟಕದ ಸಂಸ್ಕೃತಿ, ಪರಂಪರೆ ಮತ್ತು ಜನರ ಅಸ್ಮಿತೆಯ ಪ್ರತೀಕವಾಗಿದೆ.